ಇಂದು 2025 ಮತ್ತು 26ನೇ ಸಾಲಿನ ಬಿಬಿಎಂಪಿ ಆಯವ್ಯಯ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಬಿಬಿಎಂಪಿ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಇಂದು 2025-26ನೇ ಸಾಲಿನ ಬಿಬಿಎಂಪಿ ಆಯವ್ಯಯ ಮಂಡನೆಯಾಗಲಿದೆ. ಇನ್ನು ಬಿಬಿಎಂಪಿ ಆಯವ್ಯಯ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಮಂಡನೆಯನ್ನ ಮಾಡಲಿದ್ದಾರೆ. ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಸತತವಾಗಿ 5ನೇ ಬಾರಿ ಅಧಿಕಾರಿಗಳಿಂದ ಆಯವ್ಯಯ ಮಂಡನೆಯಾಗ್ತಾ ಇರುವಂತದ್ದು. 5ನೇ ಬಾರಿ ಅಧಿಕಾರಿಗಳಿಂದ ಆಯವ್ಯಯ ಮಂಡನೆಯಾಗ್ತಾ ಇದೆ. ಇಂದು ಬೆಳಿಗ್ಗೆ 10:30ಕ್ಕೆ ಆಡಳಿತಾಧಿಕಾರಿಯಿಂದ ಬಜೆಟ್ಗೆ ಅನುಮೋದನೆ ಕೂಡ ಸಿಕ್ಕಿದೆ. ಇನ್ನು ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಬಜೆಟ್ ಮಂಡನೆ ಕೂಡ ನಡೆಯಲಿದೆ. ಇಂದು ಬೆಳಿಗ್ಗೆ ಬಿಬಿಎಂಪಿ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇಂದು 2025-26ನೇ ಸಾಲಿನ ಬಿಬಿಎಂಪಿ ಆಯವ್ಯಯ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೇನು ಟೌನ್ ಹಾಲ್ನಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ. ಇಂದು 2025-26ನೇ ಸಾಲಿನ ಒಂದು ಬಜೆಟ್ ಮಂಡನೆಗೆ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಮಂಡನೆಯನ್ನ ಮಾಡಲಿದ್ದಾರೆ. ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು 5ನೇ ಬಾರಿ ಅಧಿಕಾರಿಗಳಿಂದ ಆಯವ್ಯಯ ಮಂಡನೆಯಾಗ್ತಾ ಇದೆ. ಅದು 2025-26ನೇ ಸಾಲಿನಲ್ಲಿ. ಇನ್ನು ಬೆಳಿಗ್ಗೆ ಅಂದ್ರೆ ಇವತ್ತು ಬೆಳಿಗ್ಗೆ 10:30ಕ್ಕೆ ಅನುಮೋದನೆಯನ್ನ ಕೂಡ ಪಡೆಯಲಿದ್ದಾರೆ. ನಂತರ ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಇನ್ನು ದಾಖಲೆಯ 19,000 ಕೋಟಿ ಗಾತ್ರದ ಬೃಹತ್ ಬಜೆಟ್ ಇದಾಗಿದೆ. ದಾಖಲೆಯ 19,000 ಕೋಟಿ ಗಾತ್ರದ ಬೃಹತ್ ಬಜೆಟ್ ಇದಾಗಿದೆ. ಈಗಾಗಲೇ ಸರ್ಕಾರದಿಂದ 7,000 ಕೋಟಿ ರೂಪಾಯಿ ಅನುದಾನ ಕೂಡ ಸಿಕ್ಕಿದೆ. ಆಸ್ತಿ ತೆರಿಗೆ 6,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹಾಗೆ ಜಾಹೀರಾತು ಮತ್ತು ಇತರೆ ಮೂಲಗಳಿಂದ 3,500 ಕೋಟಿ ಆದಾಯ ಕೂಡ ಬಂದಿದೆ. ಹೀಗಾಗಿ ಈ ವರ್ಷದ ಬಜೆಟ್ ಗಾತ್ರ 19,000 ಕೋಟಿ ಆಗಲಿದೆ ಎನ್ನಲಾಗ್ತಾ ಇದೆ. ಇದು ದಾಖಲೆಯ 19,000 ಕೋಟಿ ಗಾತ್ರದ ಬೃಹತ್ ಬಜೆಟ್ ಆಗ್ತಾ ಇರುವಂಥದ್ದು. ಇನ್ನು 5ನೇ ಬಾರಿಗೆ ಆಯವ್ಯಯ ಮಂಡನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸರ್ಕಾರದಿಂದ 7,000 ಕೋಟಿ ಅನುದಾನ ಕೂಡ ಸಿಕ್ಕಿದೆ. ಇನ್ನು ಆಸ್ತಿ ತೆರಿಗೆ 6,000 ಕೋಟಿ ತೆರಿಗೆ ಸಂಗ್ರಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ನೋಡೋದಾದ್ರೆ 19,000 ಕೋಟಿ ಇರುವಂತಹ ಒಂದು ಬೃಹತ್ ಬಜೆಟ್ ಇದಾಗ್ತಾ ಇರುವಂಥದ್ದು. ಹೀಗಾಗಲೇ ನಾವು ನೋಡೋದಾದ್ರೆ ಇನ್ನು ಬಜೆಟ್ನಲ್ಲಿ ಏನೆಲ್ಲ ಸಿಗುತ್ತೆ ಇದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇನ್ನು ಬಜೆಟ್ನಲ್ಲಿ ಏನೆಲ್ಲ ಸಿಗುತ್ತದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಹೆಚ್ಚಿನ ಅನುದಾನ ಕೂಡ ಸಿಗಲಿದೆಯಾ ಕಾದ್ ನೋಡಬೇಕಾಗಿದೆ. ಆದರೆ ಸಿಗಬಹುದು ಎನ್ನಲಾಗ್ತಾ ಇದೆ. ಹೆಚ್ಚುವರಿಯಾಗಿ 52 ಹೊಸ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡಬೇಕು ಎನ್ನುವಂತಹ ಒಂದು ಮನವಿ ಕೂಡ ಇದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಆಂಬ್ಯುಲೆನ್ಸ್ ಹಾಗೆ ಡೆಂಟಲ್ ಕ್ಲಿನಿಕ್, ನಮ್ಮ ಕ್ಲಿನಿಕ್ ಅಪ್ಗ್ರೇಡ್ ಅನ್ನ ಮಾಡಬೇಕು. ಹಾಗೆ ಕ್ಲಿನಿಕ್ಗಳಲ್ಲಿ ಔಷಧ ದಾಸ್ತಾನು ಸೇರಿದಂತೆ ಇನ್ನು ಬಿಬಿಎಂಪಿ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೂಡ ನೀಡಬೇಕು. ಇನ್ನು ಪ್ರತಿ ಶಾಲೆ ಮತ್ತು ಪ್ರತಿ ಕಾಲೇಜುಗಳಿಗೂ ಕೂಡ ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಫ್ಲೈಓವರ್, ಟನಲ್ ರಸ್ತೆ, ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣ ಆಗಿರಬಹುದು. ಹಾಗೆ ಸಾರ್ವಜನಿಕರಿಗೆ ತೆರಿಗೆ ಕಟ್ಟಲು ದಿನದ 24 ಗಂಟೆ ಆನ್ಲೈನ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಬಹುದು. ಈ ಒಂದು ಬಜೆಟ್ನಲ್ಲಿ ಏನೆಲ್ಲ ಸಿಗಬಹುದು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಹಲವಾರು ಇಂದಿರಾ ಕ್ಯಾಂಟೀನ್ ಇದೆ. ಆದರೆ ಇಂದಿರಾ ಕ್ಯಾಂಟೀನ್ಗೆ ಹೆಚ್ಚಿನ ಅನುದಾನ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು 52 ಹೊಸ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಒಂದು ಮನವಿಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅದರಂತೆ ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ. ಕಾದ್ ನೋಡಬೇಕಾಗಿದೆ ಈ ಒಂದು ಬಜೆಟ್ ನಿರೀಕ್ಷೆಗಳು ಏನೇನಿದೆ, ಬಜೆಟ್ನಲ್ಲಿ ಏನೇನೆಲ್ಲ ಅಭಿವೃದ್ಧಿ ಆಗಬಹುದು, ಇನ್ನು ಬಜೆಟ್ನ ಒಂದು ಸಾಧ್ಯತೆಗಳು ಬಾಧ್ಯತೆಗಳು ಏನೇನಿದೆ. ಇನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಆಂಬ್ಯುಲೆನ್ಸ್ ಹಾಗೆ ಡೆಂಟಲ್ ಕ್ಲಿನಿಕ್ ಆಗಿರ್ಬೋದು. ಇನ್ನು ನಮ್ಮ ಕ್ಲಿನಿಕ್ ಏನೀಗಾಗಲೇ ಇದೆ ಅದನ್ನ ಅಪ್ಗ್ರೇಡ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಕ್ಲಿನಿಕ್ಗಳಲ್ಲಿ ಔಷಧಿ ಆಗಿರ್ಬೋದು. ಹಾಗೆ ಬಿಬಿಎಂಪಿ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಪೂರೈಕೆ ಮಾಡಬೇಕು. ಹಾಗೆ ಪ್ರತಿ ಶಾಲೆ ಮತ್ತು ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಏನಿದೆ ಆ ಸೌಕರ್ಯಗಳನ್ನು ಕೂಡ ನೀಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಜೆಟ್ನ ಒಂದಷ್ಟು ನಿರೀಕ್ಷೆಗಳು ಇರುವಂಥದ್ದು. ಆ ಒಂದು ಬಜೆಟ್ನ ನಿರೀಕ್ಷೆಗಳು
ಏನಾಗಬಹುದು ಕಾದು ನೋಡಬೇಕಾಗಿರುವಂಥದ್ದು. ಇವತ್ತು 10:00ವರೆಗೆ ಅನುಮೋದನೆ ಸಿಗುತ್ತೆ. ನಂತರ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಈ ಒಂದು ಬೃಹತ್ ಗಾತ್ರದ ಬಡ್ಜೆಟ್ ಮಂಡನೆಯಾಗಲಿದೆ. ಹೆಚ್ಚುವರಿಯಾಗಿ 52 ಹೊಸ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗುತ್ತಾ ಅಥವಾ ಇಲ್ವಾ? ಇನ್ನ ಈ ಒಂದು ಮನವಿಗೆ ಬಡ್ಜೆಟ್ನಲ್ಲಿ ಏನೆಲ್ಲ ಅನುಮೋದನೆ ಸಿಕ್ಕಿದೆ, ಬಡ್ಜೆಟ್ನ ನಿರೀಕ್ಷೆಗಳು ಏನು, ನಾವೆಲ್ಲದೂ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು